ನಮಸ್ಕಾರ ವೀಕ್ಷಕರೇ, ಪಾಕಸ್ತ್ರ ಚಾನಲ್ಗೆ ಸ್ವಾಗತ. ಇವತ್ತು ನಾನು ತೊಂಡೆಕಾಯಿ ಸಾಂಬಾರನ್ನು ಮಾಡಿ ತೋರಿಸ್ತಾ ಇರೋದು. ಒಮ್ಮೆ ನೀವು ತೊಂಡೆಕಾಯಿ ಸಾಂಬಾರು ಸುಮಾರು ವಿಧಾನದಲ್ಲಿ ಮಾಡಿದ್ರು, ಒಮ್ಮೆ ಈ ವಿಧಾನದಲ್ಲಿ ಮಾಡ್ಕೊಳ್ಳಿ. ಯಾಕಂದರೆ ತುಂಬಾ ಇಷ್ಟ ಆಗುತ್ತೆ. ವಾರದಲ್ಲಿ ನಿಮಗೆ ಒಂದು 2-3 ದಿನವೂ ಇದನ್ನೇ ಮಾಡಿಕೊಂಡ್ರು ಬೇಜಾರು ಅನಿಸಲ್ಲ. ಮುದ್ದೆಗೂ ಚೆನ್ನಾಗಿ ಅನಿಸುತ್ತೆ, ಇಡ್ಲಿ ಮಾಡ್ಕೊಂಡಾಗಲೂ ಅನಿಸುತ್ತೆ, ರೋಟಿಗೆ ಚಪಾತಿಗೆ ಹಾಗೆ ಅನ್ನಕ್ಕೂ ಕೂಡ ಸೂಪರಾಗಿರುತ್ತೆ. 1/4 kg ಆಗೋಷ್ಟು ತೊಂಡೆಕಾಯಿನ ಒಂದು 2-3 ಸಲ ವಾಶ್ ಮಾಡ್ಕೊಂಡಿದ್ದೆ. ನಾನು ಕಟ್ ಮಾಡಲಿಕ್ಕೆ ಮೊದಲೇ ಇದನ್ನು ವಾಶ್ ಮಾಡಿಕೊಂಡ್ರೆ ಚೆನ್ನಾಗಾಗತ್ತೆ. ಈಗ ಉದ್ದುದ್ದವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ. ನೀವು ಯಾವ ಶೇಪಲ್ಲಿ ಬೇಕಾದ್ರೂ ಕಟ್ ಮಾಡ್ಕೊಳ್ಬೋದು. ನಾನು ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿದ್ದೆ. ಇದನ್ನೊಂದು ಪಾತ್ರೆಗೆ ಹಾಕ್ಕೊಂಡು ಈಗ ಇದನ್ನು ಬೇಯಲಿಕ್ಕೆ ಇಟ್ಕೊಳ್ಳೋಣ. ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೆ. ಹಾಗೆ ಒಲೆ ಮೇಲೆ ಇಟ್ಬಿಟ್ಟು ಸ್ವಲ್ಪ ನೀರು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 1/4 ಚಮಚ ಆಗೋಷ್ಟು ಅರಿಶಿಣದ ಹುಡಿ ಹಾಕಿ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಬೇಕೀಗ. ಇದನ್ನು ಮುಚ್ಚಿಬಿಟ್ಟು ಈ ಕಡೆ ಬೇಯಲಿಕ್ಕೆ ಇಟ್ಕೊಳ್ಳೋಣ. ಆ ಕಡೆ ನಾನು ಮಸಾಲೆಯನ್ನು ರುಬ್ಕೊಳ್ತೇನೆ. ಈಗ ಒಂದು ಅರ್ಧ ಬೌಲ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿ ಇದೆ. 1.5 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳನ್ನು ಹಾಕ್ಕೊಳ್ಳೋಣ. ಹಾಗೆ ಒಂದು 1/4 ಚಮಚ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೆ. ನಾನು ಒಂದು ಚಿಟಿಕೆ ಆಗುವಷ್ಟು ಹಾಕ್ಕೊಂಡಿರೋದು, 1/4 ಚಮಚಕ್ಕಿಂತ ಕಡಿಮೆನೇ ಹಾಕ್ಕೊಂಡಿದ್ದೆ ಜೀರಿಗೆ. ಹಾಗೆ 1 ಸ್ಪೂನ್ ಉದ್ದಿನಬೇಳೆ, ಇದು ಉದ್ದಿನಬೇಳೆ ಕೆಂಪಾಗುವ ಹಾಗೆ ಹುರಿದು ಹಾಕ್ತಾ ಇರೋದು ನೋಡಿ. ಹಸಿ ಮಸಾಲೆ ಯಾವುದೂ ಹಾಕಲಿಲ್ಲ. ಕೊತ್ತಂಬರಿ ಕಾಳು, ಜೀರಿಗೆ, ಮೆಂತೆನೂ ಕೂಡ 10-20 ಆಗಿದೆ, ಎಲ್ಲವನ್ನು ಹುರಿದು ಹಾಕಿರೋದು. ಒಂದು 7-8 ಬ್ಯಾಡಗಿ ಮೆಣಸಿನಕಾಯಿ, ಒಂದು ಸಣ್ಣ ಪೀಸ್ ಆಗೋಷ್ಟು ಹುಣಸೆ ಹುಳಿ, ಒಂದು ಈರುಳ್ಳಿಯನ್ನು ಹಾಕ್ಕೊಡ್ತೇನೆ. ಈಗ ನಾನು ಒಂದು 7-8 ಎಸಳು ಬೆಳ್ಳುಳ್ಳಿಯನ್ನು ಹಾಕಿ ಇದನ್ನು ರುಬ್ಕೊಳ್ಬೇಕು. ಇದನ್ನೀಗ ಮಿಕ್ಸಿ ಬೌಲಿಗೆ ಹಾಕಿದ್ದೆ. ಇಲ್ಲಿ ನಾನು 1 ಸ್ಪೂನ್ ಆಗೋಷ್ಟು ಎಳ್ಳು, ಒಂದು 10-20 ಕರಿಬೇವು ಎಲೆಯನ್ನು ಕೂಡ ಹುರಿದು ಹಾಕ್ತಾ ಇದ್ದೆ ನೋಡಿ. ಆ ಮಸಾಲೆ ಎಲ್ಲವನ್ನು ಆವಾಗಲೇ ಹುರಿದುಕೊಂಡು ಇಟ್ಕೊಂಡಿದ್ದೆ. ಇದನ್ನು ಇವಾಗ ನಾನು ಹುರಿದು ಹಾಕ್ತಾ ಇರೋದು. ಎಳ್ಳು ಮತ್ತು ಕರಿಬೇವನ್ನು ಹಾಕಿ ನೈಸಾಗಿ ರುಬ್ಕೊಂಡಿದ್ದೆ. ಇಲ್ಲಿ ಒಂದು ಟೊಮೆಟೊವನ್ನು ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೆ, ದೊಡ್ಡ ಪೀಸಾಗಿ. ಅರ್ಧ ಬೌಲ್ ಆಗೋಷ್ಟು ತೊಗರಿಬೇಳೆಯನ್ನು ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೆ. ಈಗ ರುಬ್ಬಿದ ಮಿಶ್ರಣ ಟೊಮೆಟೊ ಮತ್ತು ಬೇಳೆಯನ್ನು ಹಾಕ್ಕೊಳ್ಳೋಣ. ತೊಂಡೆಕಾಯಿನೂ ಬೆಂದಿದೆ. ಎಲ್ಲವನ್ನು ಹಾಕಿ ಈಗ ಚೆನ್ನಾಗಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿದ್ದೆ. ನೀರು ನೋಡಿಕೊಂಡು ಹಾಕ್ಕೊಳ್ಬೋದು. ತುಂಬಾ ತಿಳುವೂ ಬೇಡ, ಹಾಗಂತ ತುಂಬಾ ದಪ್ಪನಾಗಿರೋದು ಬೇಡ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ತೊಂಡೆಕಾಯಿ ಬೇಯುವಾಗ ಹಾಕಿದ್ದೆ, ನೋಡಿಕೊಂಡು ಹಾಕ್ಕೊಳ್ಬೋದು. ಈಗ ನಾನು 1 ಪೀಸ್ ಆಗೋಷ್ಟು, ಸಣ್ಣ ಪೀಸ್ ಆಗೋಷ್ಟು ಬೆಲ್ಲವನ್ನು ಹಾಕಿದ್ದೆ. ಬೆಲ್ಲ ಬೇಡ ಅಂದರೆ ಹಾಗೇನೂ ಮಾಡ್ಕೊಳ್ಬೋದು. ಇದನ್ನೀಗ ಚೆನ್ನಾಗಿ ಕುದಿಸ್ಕೊಳ್ಬೇಕು. ತೊಂಡೆಕಾಯಿ ಜೊತೆಗೆ ಟೊಮೆಟೊ ದೊಡ್ಡ ಪೀಸ್ಗಳನ್ನಾಗಿ ಮಾಡಿ ಕೊನೆಯಲ್ಲಿ ಹಾಕೋದ್ರಿಂದ ತಿನ್ನುವಾಗಲೂ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ನಾನು ಮಸಾಲೆ ಜೊತೆಗೆ ಟೊಮೆಟೊವನ್ನು ಹಾಕಿರೋದು. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈಗ ಸ್ಟವನ್ನು ಆಫ್ ಮಾಡ್ಕೊಳ್ತೇನೆ. ಚೆನ್ನಾಗಿ ಕುದ್ದಿದೆ. ಅದೇ ರೀತಿ ಕೊನೆಯಲ್ಲಿ ಒಂದು ಒಗ್ಗರಣೆಯನ್ನು ಮಾಡ್ಕೊಳ್ಬೇಕು. ಒಗ್ಗರಣೆ ನಾವು ಮೇಲ್ಗಡೆ ಹಾಕೋದ್ರಿಂದ ಅದ್ರ ಘಮನೂ ಚೆನ್ನಾಗಿ ಬರುತ್ತೆ, ಟೇಸ್ಟು ಸೂಪರಾಗಿರುತ್ತೆ. ಮಾಮೂಲಿ ನಾವು ಒಗ್ಗರಣೆ ಮಾಡ್ಕೊಳ್ತೀವಲ್ಲ ಅದೇ ಥರ ಮಾಡ್ಕೊಳ್ಳೋದು. ಎಣ್ಣೆ, ಸಾಸಿವೆ, ಜೀರಿಗೆ, ಇಂಗು, ಹಾಗೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕಿದ್ದೆ. ಚೆನ್ನಾಗಿ ಒಗ್ಗರಣೆ ಆದಮೇಲೆ ಹಾಕಿ ಮುಚ್ಚಿಬಿಡಬೇಕು. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ತೊಂಡೆಕಾಯಿ ಸಾಂಬಾರು ಮಾಡಿ ತೋರಿಸಿದೆ. ನೀವು ಒಮ್ಮೆ ಟ್ರೈ ಮಾಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ವಿಡಿಯೋನ ಇನ್ನೊಬ್ಬರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.